ಇನ್ನು ಕರುನಾಡಿಗೆ ಮತ್ತೆ ಕಾದಿದೆಯಾ ಕಾವೇರಿ ಆಘಾತ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ತಮಿಳುನಾಡಿನ ಅರ್ಜಿ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಸಮ್ಮತಿ ಕೊಟ್ಟಿದೆ. ಈಗ ಮುಖ್ಯ ನ್ಯಾಯಮೂರ್ತಿ ಇರುವಂತಹ ನ್ಯಾಯಪೀಠದಿಂದ ತಮಿಳುನಾಡಿನ ಅರ್ಜಿ ವಿಚಾರಣೆಗೆ ಸಮ್ಮತಿ ಸಿಕ್ಕಿದೆ. ಆಗಸ್ಟ್ 13ರಂದೇ ವಿಚಾರಣೆ ನಡೆಸೋದಕ್ಕೆ ಕೋರ್ಟ್ ಸಮ್ಮತಿ ಕೊಟ್ಟಿದೆ. ಈಗ ತಮ್ಮ ಪಾಲಿನ ನೀರು ತಮಗೆ ಬೇಕೇ ಬೇಕು ಅಂತ ತಮಿಳುನಾಡು ಕೇಳಿದೆ. ಹೀಗಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿದೆ ತಮಿಳುನಾಡು. ಇನ್ನು ಸುಪ್ರೀಂ ಕೋರ್ಟ್ಗೆ ಹೋಗಿರುವಂತಹ ತಮಿಳುನಾಡಿನ ಅರ್ಜಿ ವಿಚಾರಣೆಯನ್ನ ಸಿಜೆಐ ಅವರಿರುವಂತಹ ಸುಪ್ರೀಂ ನ್ಯಾಯಪೀಠ ವಿಚಾರಣೆಗೆ ಒಪ್ಪಿಗೆ ಕೊಟ್ಟಿದೆ. ಈಗ ಆಯಿತು, ನಿಮ್ಮ ಈ ಅರ್ಜಿಯನ್ನ ವಿಚಾರಣೆ ಮಾಡೋದಕ್ಕೆ ನಾವು ತಯಾರಿದ್ದೀವಿ ಅಂತ ಮುಖ್ಯ ನ್ಯಾಯಮೂರ್ತಿಗಳು ಇರುವಂತಹ ಸುಪ್ರೀಂ ಕೋರ್ಟ್ನ ನ್ಯಾಯಪೀಠ ಒಪ್ಪಿಗೆ ಕೊಟ್ಟಿದೆ. ಆಗಸ್ಟ್ 13ರಂದು ವಿಚಾರಣೆ ಮಾಡೋದಕ್ಕೆ ಕೋರ್ಟ್ ಸಮ್ಮತಿ ಕೊಟ್ಟಿದೆ. ಹೀಗಾಗಿ 13ನೇ ತಾರೀಕಿನಂದು ವಿಚಾರಣೆ ಆರಂಭ ಆಗುತ್ತೆ. ಇಲ್ಲಿ ಮತ್ತೆ ಬೇರೆ ಬೇರೆ ಸಾಕಷ್ಟು ಪ್ರಶ್ನೆಗಳು ಮತ್ತೊಂದು ಮಗದೊಂದು ಹುಟ್ಟುಕೊಳ್ಳುತ್ತೀಗ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ತಯಾರಿ ಮಾಡಿಕೊಳ್ಳುತ್ತೆ ಅದನ್ನು ನೋಡಬೇಕಾಗತ್ತೀಗ. ಯಾಕಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಸಹಜವಾಗಿ ಅವರು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಅದನ್ನು ವಿಚಾರಣೆ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಈಗ ಕೈಗೆತ್ತಿಕೊಂಡಿದೆ. ಸಿಜೆಐ ಅಂದರೆ ಮುಖ್ಯ ನ್ಯಾಯಮೂರ್ತಿಗಳು ಇರುವಂತಹ ಪೀಠ. ಹೀಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕಾಗತ್ತೆ ಕರ್ನಾಟಕ ಈಗ. ಹಾಗಾಗಿ ಯಾವ ರೀತಿಯಾಗಿ ತಮ್ಮ ವಾದವನ್ನು ಮಂಡನೆ ಮಾಡುತ್ತೆ ಕರ್ನಾಟಕ ಅದನ್ನು ಕೂಡ ನೋಡಬೇಕಾಗತ್ತೆ. ನಾವು ಯಾವ ವಕೀಲರನ್ನು ನೇಮಕ ಮಾಡಲಾಗುತ್ತೆ, ಅಲ್ಲಿ ಯಾವ ರೀತಿಯಾಗಿ ರಾಜ್ಯದ ಪರವಾಗಿ ವಾದ ಮಂಡನೆ ಮಾಡ್ತಾರೆ, ರಾಜ್ಯದ ಸಮಸ್ಯೆಗಳನ್ನು, ಅದರಲ್ಲೂ ಕಾವೇರಿ ನದಿ ಪಾತ್ರದ ಜನರ ಸಮಸ್ಯೆಗಳನ್ನು ಯಾವ ರೀತಿಯಾಗಿ ಪ್ರತಿನಿಧಿಸ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗುತ್ತೆ.